ಪ್ರೊಫೆಸರ್ ಅವ್ನು ಟೀಚ್ ಮಾಡ್ತಾ ಇರ್ಬೋದು, ಯಾರಾದರೂ ಸ್ಟೂಡೆಂಟ್ ಎದ್ಬಿಟ್ಟು ಸರ್ ನೀವು ಹೇಳಿ ತಪ್ಪು ಅಂದರೆ ಒಪ್ಕೊಂತಾರ? ಒಪ್ಕೊಳ್ಳಲ್ಲ. ಇವತ್ತು ನನ್ನ ಕೆಲವು ಅನುಭವಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೊತೀನಿ. ಏನು ಅಂದರೆ ತತ್ವಜ್ಞಾನ ಅಂತೀವಿ. ತತ್ವಜ್ಞಾನ ಆ್ಯಕ್ಚುಲಿ ಅನುಭವದಿಂದ ಬರುತ್ತೆ. ಇವಾಗ ನಾನು ಒಂದು ತಿಂಗಳ ಕೆಳಗೆ ಶಿಕಾಗೋದಲ್ಲಿದ್ದೆ, ಅಮೇರಿಕಾದಲ್ಲಿ. ಆವಾಗ ಒಂದು ಸ್ಟೋರು ಯೂನಿಕ್ಲೋ ಅಂತ ಜಪಾನ್ನವ್ರದ್ದು ಭಾಳ ಫೇಮಸ್ ಸ್ಟೋರು, ಅಲ್ಲಿಗೆ ಹೋದೆ. ಅಲ್ಲಿ ಬಟ್ಟೆನ ಖರೀದಿ ಮಾಡಬೇಕಾದ್ರೆ ಒಂದು ಕೆಲವು ಪ್ಯಾಂಟು ಶರ್ಟು ಎಲ್ಲ ತೊಗೊಳ್ತಾ ಇದ್ದೆ. ನನ್ನ ವೈಫ್ ಭಾಗ್ಯನೂ ಇದ್ದರು. ಆವಾಗ ಒಂದು ತೊಗೊಂಡಿದ್ದು ಒಂದು ಶರ್ಟು $59 ಒಂದಿದ್ದು $29 ಅಂತ ಹಾಕಿದ್ರು. ನಾನು ತೊಗೊಳ್ತಾ ಇದ್ದೆ. ಆವಾಗ ಅಲ್ಲಿ ಒಬ್ಬರು ಲೇಡಿ ಬಂದು, ಓ ಇಟ್ ಈಸ್ ಗುಡ್, ಇಟ್ ಈಸ್ ಆನ್ ಸೇಲ್ ಅಂದ್ಬಿಟ್ಟು ನೋಡಿಬಿಟ್ಟು, ಬಟ್ ಇಟ್ ಈಸ್ ನಾಟ್ ಶೋಯಿಂಗ್ ಅಪ್, ಆದರೆ ತೋರಿಸ್ತಾ ಇಲ್ಲ, ಮೇಲ್ಗಡೆ ಹೋದಾಗ ಕೌಂಟರ್ನಲ್ಲಿ ಹೇಳುತ್ತೆ ಅಂದರು. ಆಯಿತು ಅಂತ ನಾನು ಹೋದ್ಮೇಲೆ ಅವ್ರಿಗೆ ಹೇಳಿದೆ, ಅಲ್ಲೊಬ್ಬ ಹುಡುಗ ಇದ್ದ ಕೌಂಟರ್ನಲ್ಲಿ, ನೋಡಪ್ಪ ಎಲ್ಲ ಸರಿ, ಇದೊಂದೇನೋ ಸೇಲ್ ಅಂತೆ ಬಟ್ಟೆ ನೋಡಿಬಿಟ್ಟು ಅವನು ಕ್ಲಿಕ್, ಇಲ್ಲ 59 ತೋರಿಸ್ತಾ ಇದೆ. ಇಲ್ಲಪ್ಪ ಅಲ್ಲಿ ಹಾಕಿದೆ ಬೋರ್ಡು ಅಂದೆ. ಇಲ್ಲ 59 ಕೊಡಬೇಕು. ನನಗೆ ಅನ್ನಿಸ್ತು, ಎಂಥ ಈ ಜಾಪನೀಸ್ ಅಂಗಡಿ ಇಷ್ಟು ಫೇಮಸ್, ಯಾತಕ್ಕೆ ಈ ಥರ ಸರಿಯಾಗಿ ಹಾಕಿಲ್ಲ ಇವರು? ನಾನು ಹೇಳಿದೆ ಮ್ಯಾನೇಜರ್ ಬೇಕು ಅಂತ. ಅಲ್ಲಿ ಯಾರೋ ಒಬ್ಬರು ಲೇಡಿ ಬಂದು, ಏನು ಸಮಾಚಾರ ಹೇಳಿದೆ ಹಿಂಗೆ. ಆವಾಗ ಎಲ್ಲಿದೆ ಇದು? ಕೆಳಗಡೆ ತೋರಿಸ್ದೆ. ನಾನೇ ಹೋದೆ ಕೆಳಗಡೆ. ತೋರಿಸಿದಾಗ ಎಸ್ ಇದೆ, ಆದರೆ ಇದು ಸರಿಯಲ್ಲ ಅಂದ್ಬಿಟ್ಟು ಮ್ಯಾನೇಜರ್ ಕರೆದ್ರು. ಮ್ಯಾನೇಜರ್ ನೋಡಿಬಿಟ್ಟು ಹೌದು 59 ಕರೆಕ್ಟು ಅಂದರು. ಅಲ್ಲಮ್ಮ, ಈ ನೋಡಿ ಇಲ್ಲಿ ತೋರಿಸ್ತಾ ಇದೆ 59, ಈ ಸೇಲ್ ಫಾರ್ 29 ಅಂತ. ನಾನು ತರೀನೋ ತಪ್ಪು? ನೀನು ಹೇಳೋದು ತಪ್ಪು, ನಾವು ಹೇಳೋದು 59 ಕರೆಕ್ಟು, ಅದಿರೋದು ಅದು ತಪ್ಪು ಅಂದರು. ನಾನಂದರೆ ತಪ್ಪು ಒಪ್ಕೊಬೇಕೋ ಇಲ್ಲ? ಆಮೇಲೆ ಏನಿವೆ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ನಾವು ಹೊರಡ್ಬೇಕಾದ್ರೆ ಇಲ್ಲ 29ಕ್ಕೆ ಕೊಡ್ತೀನಿ ಅಂದರು. ಆದರೆ ಇದರಿಂದ ನಾನು ಯೋಚನೆ ಮಾಡಿದೆ, ಇದರಿಂದ ಏನು ಕಲಿಬೋದು? ನಾವು ತಪ್ಪನ್ನು ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ. ರಾಜಕೀಯ ವ್ಯಕ್ತಿ ಇರ್ಬೋದು, ದೊಡ್ಡ ಬಿಸ್ನೆಸ್ಮೆನ್ ಇರ್ಬೋದು, ಪ್ರೊಫೆಸರ್ ಇರ್ಬೋದು. ಇವಾಗ ಪ್ರೊಫೆಸರ್ ಅವ್ನು ಟೀಚ್ ಮಾಡ್ತಾ ಇರ್ಬೋದು, ಯಾರಾದರೂ ಸ್ಟೂಡೆಂಟ್ ಎದ್ಬಿಟ್ಟು ಸರ್ ನೀವು ಹೇಳಿ ತಪ್ಪು ಅಂದರೆ ಒಪ್ಕೊತಾರ? ಒಪ್ಕೊಳ್ಳಲ್ಲ. ಟೀಚರು ಒಪ್ಕೊಳ್ಳಲ್ಲ. ಜನಸಾಮಾನ್ಯವಾಗಿ ನಾವು ತಪ್ಪನ್ನು ಒಪ್ಕೊಳ್ಳೋಕ್ಕೆ ಮುಂದೆ ಬರಲ್ಲ. ಆದರೆ ನಿಜ ಹೇಳಬೇಕು ಅಂದರೆ ನಾವು ನಿಜವಾಗ್ಲೂ ಮುಂದೆ ಬರಬೇಕು. ಆ್ಯಸ್ ಎ ಪರ್ಸನ್, ಒಂದು ವ್ಯಕ್ತಿ ಮುಂದೆ ಬರಬೇಕು ಅಂದರೆ ತಪ್ಪನ್ನು ಒಪ್ಕೊಳ್ಳೋದು ಕಲಿಬೇಕು. ತಪ್ಪಿಂದ ಅದನ್ನು ತಿದ್ಕೊಬೇಕು. ನಾನು ಏನು ತಪ್ಪು ಮಾಡಿದೆ, ಅದನ್ನು ಹೇಗೆ ತಿದ್ಕೊಳ್ಳೋದು, ಅದರಿಂದ ಹೇಗೆ ಮುಂದೆ, ಅದರಿಂದ ಪಾಠ ಏನು ನನಗೆ ಅನ್ನೋದು ಕಲಿಯೋದು ಭಾಳ ಮುಖ್ಯ. ಅದರಿಂದ ನಾನು ಇಲ್ಲಿಂದ ಏನು ಸಂದೇಶ ಕಳಿಸ್ತೀನಿ ಅಂದರೆ, ದಯವಿಟ್ಟು ನೀವು ಯೋಚನೆ ಮಾಡಿ. ಒಂದೇನೋ ವಿಷಯದಲ್ಲಿ ಯಾರಾದರೂ ಬಂದು ಮಾತಾಡಿದಾಗ ನಾವೇ ತಪ್ಪು ಮಾಡಿದರೆ ಮೊದಲನೇ ಒಪ್ಕೊಳ್ಳಿ. ತಪ್ಪಿಲ್ಲದೆ ಇದ್ದರೆ ಇಲ್ಲ ಅನ್ನಿ, ಆದರೆ ಯೋಚನೆ ಮಾಡಿ, ರಿಫ್ಲೆಕ್ಟ್ ಮಾಡಿ. ತಪ್ಪಾದಾಗ ಅಪ್ಪಾಯಿತು, ಸರಿ ಮಾಡ್ಕೊತೀವಿ, ಇದನ್ನು ಆಗಲ್ಲ ಇನ್ನೊಂದು ಸತಿ, ಇದರಿಂದ ನಾನು ಪಾಠ ಕಲಿತೀನಿ ಅಂತ ಮಾಡಿ ಅಂತ ಒಂದು ಮಾಹಿತಿ ಕೊಡ್ತಾ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.